ಇವಾಗ ಇದಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದೀವಿ. ನಾವು ಬಂದಿದ್ದೀವಿ ಇವತ್ತು ವಂಡರ್ಲಾಗೆ. ಸೊ ನಮ್ಮ ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೊಂಡಾಯ್ತು. 2100 ರೂಪಾಯಿ ಒಂದು ಟಿಕೆಟ್ಗೆ 3 ಟಿಕೆಟ್ ತೊಗೊಂಡಿದ್ದೀವಿ. ಡೋರಾ ಎಕ್ಸ್ಪ್ಲೋರರು ನಮ್ಗೆ ಇವಾಗ ಇವರೇ ಮ್ಯಾಪ್. ನೀವು ಸುತ್ತಾವೇ ನೋಡಿದೀವಿ. ಲಾಂಚ್ ಆಯ್ತು ಗೈಸ್ ನೋಡಿ. ಅಯ್ಯಪ್ಪ ವಂಡರ್ ಫ್ಲಾಶು ಅಂತ ಬಂತು. ಹೆಂಗೆ ಮಗ ಇನ್ನೊಂದ್ಸರಿ ತೋರಿಸು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವೆಲ್ಲಿದ್ದೀವಿ ಗೊತ್ತಾ? ನಾವು ಬಂದಿದ್ದೀವಿ ಇವತ್ತು ವಂಡರ್ಲಾಗೆ. ಇವಕ್ಕೇನು ಮಾಡಕ್ಕೆ ಕೆಲಸ ಇಲ್ವಾ ಅನ್ಕೋಬೇಡಿ. ಕೆಲಸ ಇತ್ತು, ಅದಕ್ಕೆ ವಂಡರ್ಲಾಗ್ ಬಂದಿದ್ದೀವಿ ಕೆಲಸ ಮಾಡೋದಕ್ಕೆ. ಎಸ್, ಹಂಗೆ ನಮ್ಮ ಜೊತೆ ನಮ್ಮ ಒಂಟಿ ಸಲಗ ಶಿವಕುಮಾರ್ ಬಂದಿದ್ದಾನೆ. ಹುಷಾರಿಲ್ಲ ಅದೇ ಪಾಪ ಸ್ವಲ್ಪ ಅವರಿಗೆ ಅಂದ್ರು ಪಾಪ ನನಗೋಸ್ಕರ ಬಂದವನೆ. ಅದು ಎಲ್ಲ ಕಣ್ಣಾಕ್ಬಿಟ್ಟವ್ರೆ. ಅಯ್ಯೋಯ್ಯೋ ಮೊನ್ನೆಯಿಂದನೂ ಹುಷಾರಿಲ್ಲ. ಮೊನ್ನೆಯಿಂದನೂ ತಿಂತ ಇದೆಯಾ ಮಗ? ಹಂಗಾರೆ ಕಣ್ಣಾಗೈತಲ್ಲ. ನಿನ್ನೆ ತುಂಬಾ ಕಣ್ಣಾಕ್ಬಿಟ್ರು. ಸೊ ನಾವು 3 ಜನ ಬಂದಿರೋದು. ಇನ್ನಿಬ್ರಿಗೆ ಮಂಡೇ ಇವತ್ತು ವರ್ಕಿಂಗ್ ಡೇ. ಅವರಿಬ್ರು ಅವ್ರ ಕೆಲ್ಸಕ್ಕೆ ಇವತ್ತು ಆಮೇಲೆ ಹಂಗಾಕ್ಬಿಡಿ ಶಿವಕುಮಾರ್ ಏನ್ ಕೆಲ್ಸ ಇಲ್ವಾ ಅಂತ. ಇಲ್ಲ ಶಿವಕುಮಾರ್ನ ನಾವು ಫ್ರೀ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ ನಮಗೋಸ್ಕರ. ಪೇಡ್ ಹಾಕ್ತಾರ ಅವರು. ಆಮೇಲೆ ಫುಲ್ಲು ಏನು ಬಿಸಿಲೇ ಇಲ್ಲ, ಏನ್ ಆಟಾಡ್ತೀವೇನೋ ಗೊತ್ತಿಲ್ಲ. ಕೆಲಸ ಮುಗಿಸ್ಕೋತೀವಿ ಫಸ್ಟ್, ಆಮೇಲೆ ಯಾವ್ದು ಆಟಾಡ್ಬೇಕು. ಅಂಡ್ ಗೈಸ್ ಇಲ್ಲಿ ಏನ್ ಗೊತ್ತಾ, ನಾವು ಬಂದಿದ್ದೇನು ಗೊತ್ತಾ, ಇಲ್ಲಿ 36 ಕೋಟಿ ಇನ್ವೆಸ್ಟ್ ಮಾಡಿ ಹೊಸ ಒಂದು ಸೆಟಪ್ ಮಾಡಿದ್ದಾರೆ. ಇಂಟರ್ಸ್ಟೆಲ್ಲರ್ ಅಂತ ಸೆಟಪ್ ಮಾಡಿದ್ದಾರೆ. ಸ್ಪೇಸ್ ಟ್ರಾವೆಲ್ ಮಾಡೋ ಥರ ಎಕ್ಸ್ಪೀರಿಯನ್ಸ್ ಆಗುತ್ತಂತೆ. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ, ನಿಮಗೂ ತೋರ್ಸೋಣ. ಅದನ್ನ ಮೇನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದೀವಿ. ಅಂಡ್ ಇದು ನನಗೆ ಫಸ್ಟ್ ಟೈಮ್ ನಾನು ವಂಡರ್ಲಾಗ್ ಬರ್ತಾ ಇರೋದು. ನಮ್ಮ ಶ್ರೀಮಾನ್ ಮಾವನವರು ನಮ್ಮ ಧರ್ಮಪತಿನ ಎಲ್ಲೂ ಕಳ್ಸಕ್ ಹೋಗಿಲ್ಲ. ಎಲ್ಲಾದ್ರೂ ಬಿದೋಗ್ಬಿಟ್ರೆ ನೀರಲ್ಲಿ ಅಂತ ಭಯದಲ್ಲಿ ವಂಡರ್ಲಾಗೆ ಬಂದಿಲ್ಲ ನಾನು ಫಸ್ಟ್ ಟೈಮ್. ಅದಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಪ್ರೌಡ್ ಆಫ್ ಇಟ್. ಯೆಸ್, ಲೆಟ್ಸ್ ಗೋ ಗೈಸ್ ವಂಡರ್ಲಾಗೆ. ನಾವು ಕೌಂಟರ್ ನಂಬರ್ 9ಗೆ ಹೋಗಿ ನಮ್ಮ ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಬೆಳಿಗ್ಗೆನೆ ಬೇಗನೆ ಹೊರಟ್ವಿ ಗೈಸ್. 8:30 ಶಿವಕುಮಾರ್ ನಮ್ಗೆ ಯಾವಾಗಲೂ ಆನ್ ಟೈಮ್ ಬರಲ್ಲ ಗೈಸ್. ಬರ್ತಾನೆ ಆನ್ ಟೈಮ್ ಬರಲ್ಲ. ದಟ್ಸ್ ದ ಶಿವಕುಮಾರ್. ಟ್ರೈನ್ ಮಿಸ್ ಆಯ್ತಾ? ಬಟ್ ಅಷ್ಟು ಓಡಿ ಗುಡುಗುಡು ಅಂತ ಓಡೋದು ಯಾಕೆ? ಸದ್ಯ ಟ್ರೈನ್ ಎಲ್ಲಿಂದ ಬರ್ತಾ ಇತ್ತು, ಅದಕ್ಕೆ ಲೇಟ್ ಆಯ್ತು. ಆ್ಯಂಡ್ ಎಸ್, ಇದು ವಂಡರ್ಲಾ. ನಾನು ಸೆಕೆಂಡ್ ಪಿ ಫಸ್ಟ್ ಪಿ ಇದ್ದಾಗೇನೋ ಬಂದಿದ್ದೆ. ಒಂದೇ ಸಲ ನಾನು ಬಂದಿರೋದು. ಅವಾಗೆಲ್ಲ ಹೆಂಗಿತ್ತು ನೆನಪಿಲ್ಲ. ಇವಾಗೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಥರ ಇದೆ ಆಚೆ. ಗೈಸ್ ಪ್ರೈಸ್ ತುಂಬ ದಿನ ಕಮೆಂಟ್ಸಲ್ಲಿ ಕೇಳ್ತೀರಾ, ಎಷ್ಟಾಗುತ್ತೆ ಎಂಟ್ರಿಟಿಗೆ, ಎಷ್ಟಿದೆ ಏನು ಕತೆ ಅಂತ. ಸೊ ವಯಸ್ಕರು ಅಂದರೆ ಅಡಲ್ಟ್ಸ್ಗೆ 2099 GST ಸೇರಿ. ಫಾಸ್ಟ್ ಟ್ರ್ಯಾಕ್ ಎಂಟ್ರಿ ಅಂತ ಇದೆ. ಅದಿದ್ರೆ ಎಲ್ಲ ಕಡೆ ಬೇಗ ಎಂಟ್ರಿ ಇರುತ್ತೆ. ಅದಕ್ಕೆ 3206 ರೂಪಾಯಿ ಇದೆ. ಕಿಡ್ಸ್ಗೆ 1703 ರೂಪಾಯಿ ಇದೆ ಗೈಸ್. ಇದೆಲ್ಲ ಟ್ಯಾಕ್ಸ್ ಸೇರಿ. ಅಡಲ್ಟ್ಸ್ಗೆ 2099 ರೂಪಾಯಿ ವಿತ್ ಟ್ಯಾಕ್ಸ್. ನೋಡಿ 2100 ರೂಪಾಯಿ ಇದೆ ಮಗ. 1500 ಅಂದೆ ನೋಡಿ, 2000 ಇದೆ ನಾನು ಹೇಳ್ದಂಗೆ. ಸೊ ನಮ್ಮ ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೊಂಡಾಯ್ತು. 2100 ರೂಪಾಯಿ ಒಂದು ಟಿಕೆಟ್ಗೆ 3 ಟಿಕೆಟ್ ತೊಗೊಂಡಿದ್ದೀವಿ. ಇವಾಗ ಇಲ್ಲಿ ಸ್ವಲ್ಪ ವಿಚಾರಿಸ್ಕೊಂಡು ಎಂಟ್ರಿ ಆಗ್ತೀವಿ. ಒಳಗಡೆ ಏನು ಕತೆ ತೋರಿಸ್ತೀವಿ. ಇಲ್ಲಿ ಟಿಕೆಟ್ ಕೊಟ್ಟು ಎಂಟರ್ ಆಗ್ತಿದ್ದೀವಿ. ಲೆಟ್ಸ್ ಗೋ. ಥ್ಯಾಂಕ್ ಯು. ಎಂಟ್ರಿ ಆದ್ವಿ ಇವಾಗ. ಆಫ್ಟರ್ 10 ಇಯರ್ಸ್ ನಾನು ಬರ್ತಾ ಇರೋದು. 2015 ಫಸ್ಟ್ PU ಅಂದರೆ. ನೀನು ಆಫ್ಟರ್ 12 ಇಯರ್ಸ್ ಮಗ ಬರ್ತಾ ಇರೋದು ವಂಡರ್ಲಾಗೆ? ನಾನು ಫಸ್ಟ್ PU ಅಲ್ಲಿ ಬಂದಿದ್ದು ಅನ್ಸುತ್ತೆ. ನನ್ನ ಥರನೇ 10 ಇಯರ್ಸ್ ಲೇಟರ್ ವಿ ಆರ್ ಇನ್ ವಂಡರ್ಲಾ. 10th ಅಲ್ಲೂ ಬಂದಿದ್ದೆ. ಫಸ್ಟ್ PU ಅಲ್ಲೂ ಇಲ್ಲಿಗೆ ಕರ್ಕೊಂಡ್ಬಂದ್ರು. ಇಲ್ಲ ನಿಮ್ಗೇನು ಸ್ಕೂಲಲ್ಲಿ ಬೇರೆ ಜಾಗನೇ ಗೊತ್ತಿದ್ದಿಲ್ಲ ಅವ್ರಿಗೆ? 10th ಬೇರೆ ಫಸ್ಟ್ PU ಬೇರೆ. ಮಾತಾಡ್ಕೊಂಡಿಲ್ಲ ಅವರು. ಓ ನಮ್ಮ ಜೊತೆ ಇದ್ದಾರೆ ಡೋರಾ ಎಕ್ಸ್ಪ್ಲೋರರು. ನಮ್ಗೆ ಇವಾಗ ಇವರೇ ಮ್ಯಾಪ್. ನೀವು ಸುತ್ತಮುತ್ತ ನೋಡ್ತಾವಳೆ. ನಮಗೆ ಮ್ಯಾಪ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಕೇಳ್ಬೇಡ, ನಿಮ್ಗೆ ಇದು ಜಾಯಿಂಟ್ ವೀಲ್ ಕಾಣಿಸ್ತಾ ಇದೆಯಾ ಅಂತೆಲ್ಲ ಕೇಳಬಾರ್ದು. ಫಸ್ಟ್ ನಡ್ರಿ ಲಾಕರ್ಗೆ ಹೋಗ್ಬಿಟ್ಟು ಎಲ್ಲ ಇಟ್ಬಿಟ್ಟು ಹೋಗೋಣ. ಯಾವ್ಯಾವ ಚೆನ್ನಾಗಿದೆ ಅದು ಆಡ್ಕೊಂಡು ಹೋಗೋಣ. ಇದೆಲ್ಲ ಆಡ್ತೀವಮ್ಮ. ಇದ್ರೊಂದ 5 ಆಡೋಕ್ಕಾಗುತ್ತೆ ನಮ್ಮ ಕೈಲಿ. ಎಷ್ಟು ಗೇಮ್ಸ್ ಇದೆ ನಂಬರಲ್ಲಿ ಅವ್ರು ಹಾಕಿರೋದು? 63 ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ ಇದೆ ಗೈಸ್. ಗೈಸ್ ಇವನಿಗೆ ಹುಚ್ಚ ಗೈಸ್. ಇವನು ಮೇಲಿಂದ ಬೀಳೋದು, ಸುತ್ತೋದು, ಆರೋದು ಅಂದರೆ
ಎಲ್ಲ ಆಡಲ್ಲ ಅನ್ಕೊಂಡ್ ನನ್ನ ಪ್ರಕಾರ ಎಲ್ಲ ಆಲ್ಮೋಸ್ಟ್ ಅರ್ಧ ಗೇಮ್ಸ್ ಆದ್ರೂ ಆಡ್ತಾನೆ ಅಂತ ಅನ್ಕೊಂಡಿದೀನಿ. ಆಲ್ಮೋಸ್ಟ್ ಆಡೋಣ ಅನ್ಕೊಂಡಿದ್ದೀನಿ. ವಾಟರ್ ಗೇಮ್ಸ್ ನಾನು ಬರಲ್ಲ ಮಗ, ನನಗೆ ಆಗಲ್ಲ ಗೊತ್ತಾನೆ. ಸಚಿನ್ ಅವ್ರಿಗೆ ಭಾರಿ ಕಷ್ಟ ಇದೆ, ಅವ್ರಿಗೆ ಹೊಟ್ಟೆ ಎಲ್ಲ ತೊಳಸುತ್ತಂತೆ ಒಂಚೂರು ಹತ್ತಿದ್ರೆ. ಇವತ್ತೆಲ್ಲನೂ ಆಡಿಸ್ಬೇಕು ಅಂತ ಇದ್ದೀನಿ. ಮಿಕ್ಸ್ಚರ್ ಅಂತೂ ಆಡಲೇಬೇಕು ಮಗ ಇವತ್ತು. ನೀನು ಒಂದು ಆಟ ಆಡ್ತೀನಿ ಮಗ, 2 ಆಟಕ್ಕೆಲ್ಲ ನೀನು ಹೋಗ್ಬೇಕಷ್ಟೆ. ಇಲ್ಲಿ ನೋಡಿ ಜಾಯಿಂಟ್ ವೀಲ್ ಎಲ್ಲ ಕಡೆ ಕಾಣಿಸುತ್ತೆ. ಲಾಕರ್ಸ್ ಇಲ್ಲಿರೋದಂತ ನಡೀರಿ ಮತ್ತೆ ಗೈಸ್. ಆ 2,000 ಅಷ್ಟೇ ಅಲ್ಲ, ಇನ್ನೂ ಇದೆ ನಿಮಗೆ ಟ್ಯಾಕ್ಸು. ಲಾಕರ್ ಬೇಕೇ ಬೇಕು ಅಂದರೆ 350 ರುಪೀಸ್ ಇದೆ ಚಾರ್ಜಸ್ಸು. ಡೆಪಾಸಿಟ್ ಸೇರಿಸಿ 400 ರೂಪಾಯಿ ಆಗುತ್ತೆ, 50 ರೂಪಾಯಿ ವಾಪಸ್ ಕೊಡ್ತಾರೆ. ಸೊ ನಾವು ಡೆಪಾಸಿಟ್ ಮಾಡಿ ಲಾಕರ್ ತೊಗೊಂಡಿದ್ವಿ, ನಮ್ಮ ಲಗೇಜು ಬ್ಯಾಗೆಲ್ಲ ಇಟ್ಬಿಟ್ಟು ಹೋಗಬೇಕು ಅಂತ. ಲಾಕರ್ ಇಲ್ಲ ಅಂದರೆ ಯಾವ ಫ್ಯಾಂಟಸಿ ಪಾರ್ಕು ಓಕೆ ಆಗಲ್ಲ, ಲಾಕರ್ ಮಸ್ಟು. ಅಂದರೆ ಒಬ್ರಿಗೆ 2,500 ಗುರು ಹಂಗಾರೆ ಮಿನಿಮಮ್. ಗೈಸ್ ಶಿವಕುಮಾರ್ ಒಂದು ಆಟ ಆಡ್ತೀನಿ, ಈ ಆಟ ಆಡ್ತೀನಿ, ಮೇವರಿಕ್ ಆಟ ಆಡ್ತೀನಿ ಅಂದ್ಬಿಟ್ಟು ಹೋಗಿ ಅಷ್ಟೊಂದಲ್ಲ 15 ನಿಮಿಷ ಆಯಿತು ಗೈಸ್. 2 ರೌಂಡ್ ಆಯಿತು, ಅವ್ನಿಗೆ ಇನ್ನೂ ಸೀಟ್ ಸಿಕ್ಕಿಲ್ಲ. ಅವ್ನು ಇನ್ನೂ ವೆಯ್ಟ್ ಮಾಡ್ತಾವನೆ. ಶಿವಕುಮಾರ್ ಹುಷಾರ್ ಕಣ, ಆರ್ಗಿರೋದ್ಯಾ ಶಿವಕುಮಾರ್? ಚಿತ್ರಾನ್ನ ಹುಷಾರು, ವಾಮಿಟ್ ಮಾಡ್ಬಿಟ್ಯಾ? ಬರ್ಬೇಕಾದ್ರೆ ಚಿತ್ರಾನ್ನ ತಿಂಡಿ ಮಾಡ್ಕೊ ಬಂದಿರೋದು. ಇದು ಆಡಿದ್ರೆ ನಾನು ವಾಮಿಟ್ ಮಾಡ್ಕೊಡ್ತೀನಿ ನಿಜ. ಇದು ಆಡಿದ್ದೀನಿ ನಾನು, ಅವಾಗ ನನಗೆ ಇದು ನಿಜ ಇಷ್ಟ ಆಗಿರಲಿಲ್ಲ, ಅದಕ್ಕೆ ಆಡ್ತಾ ಇಲ್ಲ ನಾನು ಇದನ್ನ. ಏನನ್ನಿಸ್ತು? ಚೆನ್ನಾಗಿತ್ತು, ಪರವಾಗಿಲ್ಲ. ಒಂದು 100ಗೆ ಭಯದಲ್ಲಿ ಒಂದು 60 ಇಲ್ಲ. ನೀನು ಕಣ್ಣು ಮುಚ್ಕೊಂಡು ಓ ಅಂತ ಇದ್ದು ನಾವೇ ನೋಡಿದ್ವಿ, ಅಮ್ಮ ದೇವ್ರೆ ಅಂತ ಇದ್ದೀವಿ ನಾವೇ ನೋಡಿದ್ವಿ. 10ಕ್ಕೆ 6 ಮಗ, ಡೇಂಜರ್ ಲೆವೆಲ್ 10ಕ್ಕೆ 10 ಮಾಡಿದ್ರೆ ಸತ್ಯ ಹೋಯ್ತ್ಯಾ ಗೈಸ್. ಸೋಮವಾರ ಇವತ್ತು ವೀಕ್ ಡೇ, ಅಂದ್ರೆ ವೀಕ್ ಡೇ ಆಯ್ತು ಇಷ್ಟು ಜನ ಇದ್ದಾರೆ. ಒಂದೊಂದು ಎಂಟ್ರಿಗೆ ಅರ್ಧ ಗಂಟೆ ಆಗ್ತಾ ಇದೆ. ಇನ್ನು ಸಂಡೇ ವೀಕೆಂಡ್ಸಲ್ಲಿ ಬಂದ್ಬಿಟ್ರಂತೂ ಮುಗೀತು ಕತೆ. ನೀವು ಅಲ್ಲೇ ಟಿಕೆಟ್ ನೋಡ್ಕೊಂಡು ಹೋಗೋದಷ್ಟೇ. ಟಿಕೆಟಲ್ಲಿ ಏನೇನು ಗೇಮ್ಸ್ ಇದೆ ಅಂತ ಆಟ ಆಡೋಕ್ಕಂತೂ ಆಗಲ್ಲ. ಅಂಡ್ ಇಲ್ಲಿ ಆಫರ್ ನಡೀತಿದೆ ಗೈಸ್, ಬೈ 3 get 1 ಫ್ರೀ. 3 ಟಿಕೆಟ್, ನಿಮ್ಮ 3 ಜನ ಫ್ರೆಂಡ್ಸ್ ಕರ್ಕೊಬನ್ನಿ, ಇನ್ನೊಬ್ಬರು ಟಿಕೆಟ್ ದುಡ್ಡಲ್ಲಿ ನೀವು ಮಜಾ ಮಾಡಿ. ಏನು ಇದೇನಾ? ಇದೇ ಗೈಸ್ 36 ಕೋಟಿ ರೂಪಾಯಿ ಪ್ರಾಜೆಕ್ಟು. 36 ಕೋಟಿ ಆಗೋಯ್ತು ಅದಕ್ಕೆ ಶಿವಕುಮಾರ್. ಕಣ್ಣಲ್ಲಿ ಲೆಕ್ಕ ಹಾಕ್ಬಿಟ್ಟ, ಕಣ್ಣಲ್ಲೇ ಗೊತ್ತಿಲ್ಲಪ್ಪ ಏನು ಮಾಡ್ಕೊಂಡಿದ್ರು. ಮಿಷನ್ ಇಂಟರ್ಸ್ಟೆಲ್ಲರ್ ಸ್ಪೇಸ್ ಟ್ರಾವೆಲ್ ಮಾಡೋದು. ಅಯ್ಯೋ ಏನು ಈಗಾರಾಗಿ ಬಿಟ್ಟು ನೋಡ್ತಾಳು. ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಓಡ್ತಾವಳೆ ನಿಲ್ತಾನೆ. ವಾಪಸ್ ಬರಲ್ಲ ಅಂದರೆ ಭೂಮಿಗೆ ಇನ್ನೂ ಹೋಗಕ್ಕೆ ಬೇಕು ಕಣ ದುಡ್ಡು. ಗೈಸ್ ರಶ್ ನೋಡಿ ಎಷ್ಟಿದ್ದಾರೆ ಯಪ್ಪ. ಒಂದ್ಸತಿಗೆ 60 ಜನ ಅಂತೆ. ಸೊ ಓಕೆ, ಒಂದು ಒಳಗಡೆ 20 ನಿಮಿಷ ಟ್ರಾವೆಲ್ ಮಾಡಬೇಕು, 20 ನಿಮಿಷ ಎಕ್ಸ್ಪೀರಿಯೆನ್ಸು. ಎಂಟ್ರೆನ್ಸಿಂದ ಹೋಗಿ ಅಂದರೆ ಇಲ್ಲಿ ಎಕ್ಸಿಟಲ್ಲಿ ಬಂದು ಕೂತವ್ರೆ. ಇಂಟರ್ಸ್ಟೆಲ್ಲರ್ ಎಕ್ಸಿಟಲ್ಲಿ ಯಾಕೆ ಮಗ ಕೂತಿದ್ದೀರಾ ಇಲ್ಲಿ? ಎಕ್ಸಿಟಿಂದ. ಓ ಎಕ್ಸಿಟಿಂದ ಹಂಗೆ ತಳ್ಬಿಟ್ಟಾರ ಆಮೇಲೆ ಎಲ್ಲರೂ. ಬೆಂಗಳೂರು, ತಮಿಳ್ನಾಡು, ಕೇರಳ ಜನ ಎಲ್ಲ ಇಲ್ಲೇ. ಅದೇನು ಗುರು ಸೋಮವಾರ ಇಷ್ಟೊಂದು ಜನ ಬಂದವ್ರೆ ಮಾಡಕ್ಕೆ ಜನ. ಓಪನ್ ಐತೆ ಎಕ್ಸಿಟಿಂದ ಹೋಯ್ತಾ ಇದ್ದೀವಿ ನಾವು ಫಸ್ಟ್ ಟೈಮು. ಫುಲ್ ಇನ್ಫ್ಲೂಯೆನ್ಸ್ಡ್. ಮಿಷನ್ ಇಂಟರ್ಸ್ಟೆಲ್ಲಾರ್ ಅಲ್ಲಮ್ಮ? ಮಿಷನ್ ಇಂಟರ್ಸ್ಟೆಲ್ಲಾರ್ ಅನ್ಬಾರ್ದು. ಲೋ ಅಪ್ಪಗೆ ಫೋನ್ ಮಾಡಿದ್ಯಾ? ಅಪ್ಪ ಅಮ್ಮಂಗೆ ನಾನು ಮಂಗಳಗ್ರಹಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಬೇಕಾಯ್ತು ಕಣ, ಫೋನ್ ತರಲಿಲ್ಲ. ಲೋ ಹೇಳೋ, ಅಲ್ಲೇ ಒಂದು ಸೈಟ್ ತಗೊಂಡು ಹುಡುಗಿ ನೋಡ್ಕೊಂಡು ಮದುವೆ ಆಯ್ತೀನಿ ಅಂತ. ಹುಡುಗಿ ಸಿಕ್ಕಲ್ಲ ಮಗ, ಅಲ್ಲಿ ಯಾವುದೇ ಏಲಿಯನ್ ಸಿಗ್ತಾರೆ. ಸೈಟ್ ತಗೊಂಡಿರೋಣ ಫಸ್ಟು. ಎಲ್ಲಿ ಬೇರೆ ಆಡಿಯನ್ಸ್ ಎಲ್ಲ ಎಲ್ಲಿ? ನಾವು ಮಾತ್ರ ಹಿಂದೆಗಡೆ ನಿಂಟೇ ಬಿಟ್ಟಿದ್ದೀವಿ ಗೈಸ್. ಲೀಗಲ್ ಆಗಿ ಬರಬೇಕು, ಇಲ್ಲೀಗಲ್ ಆಗಿ ನಾವು ಬಂದ್ಬಿಟ್ಟಿದ್ವಿ. ಲೀಗಲ್ ಆಗಿ ಇನ್ನೂ ಜನ ಬಂದಿಲ್ಲ. ಇದೇ ಇದರಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದು ಓಪನ್ ಆಗುತ್ತೆ ಕಣಂಗೆ ಝುಯ್ ಅಂತ ಸ್ಕ್ರೀನ್ ಅಷ್ಟೇ, ಅದ್ರೊಳಗಡೆ ಓದಂಗೆ ಆಗುತ್ತೆ ನಮಗೆ ಅಷ್ಟೇ. ಏನೇನು ಮಾಡ್ತಾರೆ ಗುರು ಇದು. ಮಂಗಳಗರದಲ್ಲಿ ನಾನು ಸೈಟಿಗೆ 1000 ರೂಪಾಯಿ ಆದರೆ 10 ಸೈಟ್ ತಗೋತೀನಿ.
ಸದ್ಯಕ್ಕೆ ಒಂದು ಸಾಕು ಅಪ್ಪ ಅಮ್ಮ ಎಲ್ಲ ಬಂದ್ಮೇಲೆ ಇನ್ನೊಂದು ತಗೊಳ ಅವ್ರಿಬ್ರಿಗೆ ಏನಾರು ಬೇಕಾ ಕೇಳು. ನೀನು ಹೋದ್ರೆ ವಾಪಸ್ ಫೋನೇ ಮಾಡಲ್ಲ ಅವ್ರನ್ನ ಕರ್ಸ್ಕೊತೀನಿ ಮಗ. ಉದಯ್ ಮತ್ತೆ ಯಶ್ ಅವ್ರಿಗೆ ಅವ್ರಿಬ್ರಿಗೆ ಏನಾರು ಬೇಕಾ ಕೇಳ್ಕೊ. ಅವರು ಇಲ್ಲ ಬಿಡು, ಬಿಟ್ಟು ಹಾಕೋರ್ನು. ಅವ್ರು ಬಂದಿಲ್ಲ ಅವ್ರ ಕಳ್ಳ ಮಕ್ಕಳು. ಶುರುವಾಯಿತು ಗೈಸ್, ಅನೌನ್ಸ್ ಮಾಡ್ತಾರೆ ಹೋಗ್ತೀವಿ ನಾವು ಸ್ಪೇಸ್ಗೆ ಅಂತ. ಮಾ ನೀನು ಅಲ್ಲಿ ಮಂಗಳಗ್ರಹಕ್ಕೆ ಹೋದ್ರು ನನ್ನೇ ಲವ್ ಮಾಡ್ತಿದ್ದಾನೆ. ಏನು ಸರಿ ಅಂತಿದೆಯಾ, ಮಾಡಲ್ವಾ? ಮಾಡ್ತೀನಿ. ಇವಾಗ ಬೆಲ್ಟ್ ಲಾಕ್ ಆಗಿದೆ ಗೈಸ್, ವಿ ಆರ್ ಲಾಂಚಿಂಗ್ ಟು ಸ್ಪೇಸ್. ಗೈಸ್ ಲಾಂಚ್ ಆಯಿತು ಗೈಸ್, ನೋಡಿ. ಅಯ್ಯಪ್ಪ ಫೋನ್ ಹುಷಾರಾಗಿ ಇಟ್ಕೋಬೇಕು ಗುರು. ಅಯ್ಯೋಯ್ಯಪ್ಪ ಇಷ್ಟ ಮೇಲೆ ಗೈಸ್ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಭಯ ಆಯ್ತೈತೆ ನನಗೆ. ಯಪ್ಪ ಫೋನ್ ಬಿಟ್ಬಿಟ್ರಿ ಅಂತ ಭಯ. ಯಪ್ಪ ಗೈಸ್ ಸಕ್ಕದಾಗಿತ್ತು. ಇವಾಗ ಲ್ಯಾಂಡ್ ಆಗ್ತಿದೀವಿ ಅನ್ಸುತ್ತೆ, ಗೊತ್ತಿಲ್ಲ. ನಮ್ಗೆ ಲಿಟ್ರಲಿ ನಾವು ಟ್ರಾವೆಲ್ ಮಾಡ್ತಿರೋ ಫೀಲು. ಯಪ್ಪ ಲ್ಯಾಂಡ್ ಆಗ್ತಾ ಇದೀವಿ. ಎಸ್ ವಿ ಆರ್ ಬ್ಯಾಕ್ ಹೋಮ್. ಯಪ್ಪ ಇನ್ನು ಮೇಲೆ ಇದೀವಿ ಕಣ, ಫೋನ್ ಬಿಟ್ಬಿಟ್ಟು ಅಂತ ಭಯ. ಇನ್ನೊಂದು ಟ್ರಿಪ್ ಹೋಗ್ಬೇಕು. ಸಕ್ಕದಾಗಿದೆ ಗೈಸ್ ಎಕ್ಸ್ಪೀರಿಯನ್ಸ್. ವಂಡರ್ಲಾ ಬಂದ್ರೆ ದಿಸ್ ಇಸ್ ಮಸ್ಟ್ ಟ್ರೈ. ಲ್ಯಾಂಡಿಂಗ್ ಮಾಡ್ಕೊಂಡಿರೋ ಸುಮ್ಮನೆ ಲ್ಯಾಂಡಿಂಗ್ ಆಗಲಿ. ಮಿಷನ್ ಇಂಟರ್ಸ್ಟೆಲ್ಲರ್ ಸೂಪರ್ ಆಗಿತ್ತು ಗೈಸ್. ಈಗ ತಾನೇ ಅವೆಂಜರ್ಸ್ ಗಾಡಿ ಇನ್ನೊಂದ್ಸಲ ಹೋಗ್ಬೇಕು ಅಂತೊಳಾಗ್ಲೇ. ಒಂದ್ಸತಿಗೆ 400 ಕೋಟಿ ಕೊಟ್ಟಾಯ್ತು. 400 ಕೋಟಿ ಮಗ. ಮಾರ್ಸ್ಗೆ ಹೋಗಿ 400 ಕೋಟಿ ಕೊಡೋ. ಆಯ್ತು ಸರಿ, ನಾವು ಮಾರ್ಸ್ಗೆ ಹೋಗಿಲ್ಲ ಮಗ, ಇರೋ ಬರ ಎಲ್ಲದಕ್ಕೂ ಹೋಗ್ಬಿಟ್ಟಿದೀವಿ. ಏನ್ ಗ್ರಾಫಿಕ್ಸ್ ಮಾಡೋರು, ಸಕ್ಕತ್ತಾಗೈತೆ ಗ್ರಾಫಿಕ್ಸ್. ಆ ಸ್ಪೀಡಾಗಿ ಹೋಗ್ತಾನಲ್ಲ ಒಳಗಡೆ, ಗ್ಯಾಲಕ್ಸಿ ಒಳಗಡೆ ಒಂದಂಗಾಗುತ್ತಲ್ಲ, ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಅನ್ಸುತ್ತಲ್ವಾ ಗೈಸ್. ಅಲ್ಲಿಂದ ಬಂದ್ಮೇಲೆ ಇವಾಗ ಫ್ಲಾಶ್ ಟವರು ಮೇಲಿಂದ ಡ್ರಾಪ್ ಮಾಡ್ತಾರೆ. ಅಯ್ಯೋ ಎಷ್ಟೊಂದು ಹೈಟ್ ಇದೆ ಇದು. ನನಗೆ ಹೈಟ್ ಫೋಬಿಯಾ ಇದೆ. ಇವ್ರು ಆಲ್ರೆಡಿ ಹೋಗಿ ನಿಂತ್ಕೊಬಿಟ್ಟವ್ರೆ ಕಳ ಮಕ್ಕಳು. ಮೋಣಿ ಆಡೋದಾ ಎಂತ ಇಲ್ಲ, ಆಡೋದಾ? ಫ್ಲಾಶ್ ಟವರು ಇವಾಗ ಫ್ಲಾಶ್ ಟವರ್ ಮಾಡ್ಕೊಂಡು ಹೋಗ್ತಾ ಇದೀವಿ. 10ಗೆ ಒಂದು 4 ಕೊಡು ಅಷ್ಟೇ. ನನಗೂ ಏನು ಅನಿಸ್ಲಿಲ್ಲ, ಬಟ್ ಚೆನ್ನಾಗಿತ್ತು. ಗಗನಕ್ಕೆ ಅವ್ರಂತೂ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಸೈಕ್ ಆಗಿತ್ತು, ಚೆನ್ನಾಗಿತ್ತು. ತುಂಬ ಹೆದರಿಕೆ ಆದ್ರೂ ಏನು ಮಜಾ ಅನ್ಸಲ್ಲ, ನಮಗೆ ಬೇಜಾರಾಗ್ಬಿಡುತ್ತೆ. ಖುಷಿ ಆದರೆ ಇಟ್ಸ್ ಗುಡ್ ಗೇಮ್. ಒಂದ್ಸತಿ ನೋಡ್ಬಿಟ್ಟು ಫ್ರೆಂಡ್ ಇರ್ಬೇಡ, ನೋಡಿದ್ರೆ ಭಯ ಆಗೋ ಥರ ಇಲ್ವೇನೋ, ನಿಜ ಅಲ್ಲೋ ವಾಪಸ್ ಬರುತ್ತೆ ಪುನಃ. ಅಯ್ಯಪ್ಪ ಲೋ ಭಾಳ ಸೈಕ್ ಉಂಡು, ಭಯ ಉಂಡು ಅಷ್ಟೇ. ಈಗ ಸ್ಟಾಪ್ ಆಗುತ್ತೆ. ಇವಾಗ ಇದಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನನಗೆ ಭಯ ಆಗ್ತಿದೆ, ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್ ರೋಲರ್ ಕೋಸ್ಟರ್ ಆಗ್ಬಿಟ್ಟು ತಲೆ ಸುತ್ತೈತೆ ನನಗೆ ನಿಜವಾಗ್ಲೂ. ಚೆನ್ನಾಗಿತ್ತು, ಅದು ಸರಿಯಾಗಿ ಕಂಡ್ಬಿಟ್ಟಿಲ್ಲ. ಅಯ್ಯಪ್ಪ ಮಾತಾಡೋಕ್ಕೂ ಆಗ್ತಿಲ್ಲ. ಆವಾಗಲೇ ಮಾತಾಡಿದ್ದು ಏನು ಕೇಳಿಸ್ತಾ ಬಿಡ್ತೋ ಗೊತ್ತಿಲ್ಲ. ತುಂಬ ಮಷಿನ್ ಸೌಂಡು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ತಂದಿಲ್ಲ, ಬಿಕಾಸ್ ಮೈಕ್ ಹಾಕೊಂಡು ಯಾರು ಆಟ ಆಡ್ಬೇಕಾದ್ರೆ ಉದ್ರೋದ್ರೆ ಅಂತ ಮೈಕ್ ತಂದಿಲ್ಲ. ಇವಾಗ ನಮ್ಮ ಶಿವಕುಮಾರ್ ಜಾಯಿಂಟ್ ವಿಲು ಅಂತ. ಯಪ್ಪ ನೆನ್ನೆ ಮಲ್ಕಂಡಾಗಿಂದ ಕನ್ವರ್ಸ್ತವನೆ ಅನ್ಸುತ್ತೆ ಜಾಯಿಂಟ್ ವೀಲು ಅಂತ. ಹೋಗ್ಲೇಬೇಕೇನೋ, ಕೈ ವೀಲ್ ಹೋಗ್ಲೇಬೇಕು. ಗೈಸ್ ನಾವು 13 ಫ್ಲೋರ್ಸ್ ಮೇಲಿದ್ದೀವಿ. ಕೆಳಗಡೆಯಿಂದ 13 ಫ್ಲೋರ್ ಮೇಲೆ ಬಂದಿದ್ದೀವಿ. ಶಿವಕುಮಾರ್ ಓದ್ತಾ ಇದ್ದ ಮೇರೆಗೆ ಏನ್ ಫುಲ್ ವಂಡರ್ಲಾ ಕಾಣಿಸ್ತಾ ಇದೆ ಅಲ್ವಾ? ವಂಡರ್ಲಾ ಇಡೀ ಬೆಂಗಳೂರು ಕಾಣಿಸ್ತಾ ಇದೆ. ಆ್ಯಂಡ್ ವಂಡರ್ಲಾ 82 ಎಕರ್ಸಲ್ಲಿ ಸೆಟಪ್ ಆಗಿದೆ. ಇಲ್ಲಿ ಮೇಲೆ ನೋಡಿದ್ರೆ ಫುಲ್ 82 ಎಕರ್ಸು ಕಾಣುತ್ತೆ. ಫುಲ್ ವಂಡರ್ಲಾ ಕಾಣುತ್ತೆ. ಶಿವಕುಮಾರ್ ಸ್ವಲ್ಪ ಅಡ್ಡ ಇದೆ. ಈ ಕಡೆ ಬರಪ್ಪ. ಆವಾಗಲೇ ಆಡಿದ ಫ್ಲಾಶ್ ಟವರ್ ಅದು ಗೈಸ್. 2 ರೌಂಡ್ ಅಂತೆ. ಆಡಂಗಿದ್ರೆ ಆಡೋಗಮ್ಮ. ಅವ್ರು ಹೇಳಿದ್ಮೇಲೆ ನೀನು ನಂಬಲಿಲ್ಲ ಅಂದ್ರೆ ಹೆಂಗೆ? ಫೈನಲಿ ಸ್ಕೈ ವೀಲ್ಗೂ ಬಂದಿದ್ದೀವಿ ಗೈಸ್. ಬಾಮ ಇಲ್ಲೇ ಹತ್ರ. ಹ್ಞೂ
ಇಲ್ಲಿ ಎತ್ಕೊಳ್ಳೋದಾ ನಡ್ರಿ ನಡಿಯಾ ನಡಿ ಏನು ಎಷ್ಟು ಮಾಡ್ತೀಯಾ ಎದ್ರಕೋಬೇಡ ಶಿವಕುಮಾರ್ ಕೆಳಗಡೆ ನಾನು ಕೆಳಗಡೆಯಿಂದ ಇದು ನೋಡ್ಬಿಟ್ಟು ಒಬ್ರು ಕುತ್ಕೋಬೋದ ಇದರಲ್ಲಿ ಅನ್ಕೋತಿದ್ದೆ ಕ್ಲೋಸ್ ಮಾಡ್ಬಿಟ್ಟು ಓಪನ್ ಇರ್ಬೇಕಾಯ್ತು ಬಿಡಂಗೆ ಹಾಂ ಬಿಡೋ ಥರ ಇರ್ಬೇಕಿತ್ತಾ ಎಕ್ಸಿಬಿಷನ್ ಅಲ್ಲಿ ಇರುತ್ತಲ್ಲ ಫುಲ್ ಓಪನ್ ಸೈಡ್ ಅಲ್ಲೆಲ್ಲ ನೋಡಕ್ ಚೆನ್ನಾಗಿರುತ್ತೆ 13 ಫ್ಲೋರ್ಸ್ ಮೇಲ್ ಮಾಡವ್ರೆ ಸೇಫ್ಟಿ ಬೇಡವಾ ಏನ್ ಹಿಂಗ್ ಬಿದ್ದೋಯ್ತ್ಯಾ ಅಲ್ಲ ನಿಮ್ಮ ಥರ ಹ್ಞೂ ನೋಡ್ತೀನಿ ಇರೋ ಅಂತ 13 ಫ್ಲೋರಲ್ಲಿ ಬಿದ್ದರೆ ಗ್ರಾವಿಟಿ ಹೆಂಗಿರುತ್ತೆ ಅಂತ ನೋಡ್ಬಿಟ್ರೆ ನೀನು ಚೆಕ್ ಮಾಡಿದ್ರೆ ನಾನೇನೋ ಬಿದ್ದೋಗ್ಬಿಡ್ತೀನಿ ಇಲ್ಲಿಂದ ಮೇಲಿಂದ ಹಾರ್ಕೊಂಡ್ಬಿಡ್ತೀನಿ ಅನ್ಕೊಂಡೆ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹುಡುಗರಿಗೆ ಏನು ಗೊತ್ತಾಯ್ತದೆ ಫುಲ್ಲು ಕವರ್ ಮಾಡ್ಬಿಟ್ಟವ್ರೆ ಕೇಜ್ ಒಳಗೆ ಕೂರಿಸ್ಬಿಟ್ಟವ್ರೆ ನಾವು 13 ಫ್ಲೋರಲ್ಲಿ ಇದೀವ ಫಸ್ಟ್ ಫ್ಲೋರಲ್ಲಿ ಇದೀವ ಅಂತಲೂ ಗೊತ್ತಾಗ್ತಿಲ್ಲ ಸೊ ಏನು ನೋ ಎಕ್ಸ್ಪೀರಿಯನ್ಸ್ ಅದಕ್ಕೆ ಇದಕ್ಕೆ ಜನ ಬರಲ್ಲ ಖಾಲಿ ಇರೋದು ಮಗನೇ ನಿನ್ನಿಂದ ಬಂದಿದ್ದು ಇಲ್ಲಿಗೆ ಚೆನ್ನಾಗೈತಾ ಮೇಲಿಂದ ನಿಂಗೆ ಕಾಣ್ತಿದ್ದ ಬಿಡದಿ ಏನು ಕಾಣ್ತಾ ಇತ್ತು ಗುರು ನಮಗೆ ಸುಮ್ಮನೆ ನೋಡ್ತಾ ಇದೀವಿ ಅಷ್ಟೇ ತೋರಿಸ್ತಾ ಇದೀನಿ ನೋಡಲ್ಲಿ ನೀವು ಊಟಗಳಿ ತೋರಿಸ್ಬಿಡು ಊಟಗಳಿ ಕಾಣಲ್ಲ ಇಲ್ಲಿಂದ ಊಟಗಳಿ ನೋಡ್ಬೇಕಂತೆ ಊಟಗಳಿ ನೋಡಕ್ಕೆ ಇಲ್ಲಿಂದ ಬರ್ಬೇಕಾ ಅಲ್ಲ ಊಟಗಳಿ GRS ನನಗೆ ಕಾಣಲ್ಲ ವಂಡರ್ಲೈಂದ ಅಣ್ಣ ಓಟ್ ಬಾ ಇಲ್ಲ ಸರ್ ಬೇಡ ಓಟ್ ಬಾ ಟಾಟಾ ಹೋಗ್ತೀಯಮ್ಮ ಹೋಗಪ್ಪ ಆಯ್ತು ಸರ್ ಎಷ್ಟು ವೆಯ್ಟ್ ಮ್ಯಾಕ್ಸಿಮಮು ಶಿವಕುಮಾರ್ ಆರಾಮಾಗಿ ಆಡಪ್ಪ ಗೈಸ್ ಫೈನಲಿ ಅಟೈರ್ ಚೇಂಜ್ ಆಗಿದೆ ಆಟೋ ಗೇಮ್ಸ್ ಆಡಬೇಕು ಎಲ್ಲ ಅದನ್ನ ಒಂದೇ ಗೇಮ್ ಒಂದೇ ಒಂದು ಅದನ್ನು ಆಡಿಲ್ಲ ನಾನು ಮುಂಚೆ ಬಂದಾಗ ಅದನ್ನು ಆಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು ಇಷ್ಟೇ ಡ್ರೈ ಗೇಮ್ಸ್ ಇನ್ನು ಆಡಲ್ಲ ನಾವು ಸಾಕಾಯಿತು ವಾಟರ್ ಗೇಮ್ಸು GRS ಅಲ್ಲೂ ಇದೇ ಥರ ಇದೆ ಸೊ ನಾವೇನು ಅಷ್ಟು ಎಕ್ಸೈಟೆಡ್ ಇಲ್ಲ ಆಮೇಲೆ ಟೆಂಪ್ರೇಚರ್ ಕಮ್ಮಿ ಇದೆ ಸನ್ ಇಲ್ಲ ಮೋಡ ಚಳಿ ಆಗುತ್ತೆ ಸೊ ಅದಕ್ಕೆ ವಾಟರ್ ಗೇಮ್ಸ್ ಅವಾಯ್ಡ್ ಮಾಡ್ತಾ ಇದೀವಿ ಚೇಂಜೇ ಆಗಿಲ್ಲ ವಾಟರ್ ಗೇಮ್ಸ್ ಆಡೋದೇ ಬೇಡ ಅಂತ ಬೆಟರ್ ಡಿಸಿಷನ್ ಆಡಿದ ಒಂದೇ ಒಂದು ವಾಟರ್ ಗೇಮ್ ಎಷ್ಟು ನೆಂದೋಗಿ ನೋಡಿ ನಾನು ಇಷ್ಟು ಮಧ್ಯೆ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಎಲ್ಲ ನಮ್ಮ ಮೇಲೆ ಅದು ವಂಡರ್ ಫ್ಲ್ಯಾಶು ಸುಯ್ ಅಂತ ಬಂತು ಹೆಂಗೆ ಮಗ ಇನ್ನೊಂದ್ಸತಿ ತೋರಿಸು ಸುಯ್ ಅಂತ ಸುಯಿ ಅಂತ ಅಂತೆ ನೀನು ಬರಲಿಲ್ವ ನಿಂಗೆ ಗೊತ್ತಿಲ್ಲ ನಂಗೆ ಬೇಡಪ್ಪ ಸಾಕು ನಾವು ಇದಾಡೋದಲ್ಲ ಯಾವುದದು ರಿಕಾಯಿಲ್ ಅದೇ ಸಾಕಾದಾಗಿತ್ತು ನಾವು ಊಟ ಮಾಡಿ ಹೊಡ್ತೀವಿ ಈಗ ಎಲ್ಲಿ ಕುಡಿರಿ ಅಲ್ಲಿ ಓ ನಾನು ಏನು ಕೊಡಿಸ್ತೋಳ ಅಕ್ಕ ಅಂದ್ರೆ ಇದು ಕುಡೀರಿ ಅಂತೆ ಅದು ಒಳಗಡೆ ಹೋಗ್ಬೇಕು ನೀನು ಕುಡಿಯೋಕ್ಕೆ ಅಲ್ಲಿ ನೋಡಲ್ಲಿ ಕುಡಿತಾರ ನೋಡು ಚೆನ್ನಾಗಿ ಕೊಡಿ ಇವಾಗ ಊಟದ ಸಮಯ ಶಿವಕುಮಾರ್ ಅವರು ನಮಗೆ ಇಲ್ಲೂ ಸಿಗಾಕೊಂಡಿದ್ದಾರೆ ಊಟ ಮಾಡುವ ಕ್ಯಾಮ್ರಾ ಕಣ್ಣಿಗೆ ಸೆರೆಯಾಗಿದ್ದಾರೆ ಸೊ ಸೋಮವಾರ ಆಗಿರೋದ್ರಿಂದ ನಾವು ಶಿವನ ಭಕ್ತರು ಶುದ್ಧವಾಗಿ ವೆಜ್ ತಿಂತಾ ಇದ್ದೀವಿ ವೆಜ್ ಬಿರಿಯಾನಿ ವೆಜ್ ಫ್ರೈಡ್ ರೈಸ್ ನೂಡಲ್ಸ್ ತೊಗೊಂಡಿದ್ದೀವಿ ನಾವು ಯೂಶಲಿ ವೆಜ್ಜಿಗೆಲ್ಲ ದುಡ್ಡು ಖರ್ಚು ಮಾಡೋದಿಲ್ಲ ಅವರು ಹೌದು ಅಂದರೂ ಇಲ್ಲಿ ಪರವಾಗಿಲ್ಲ ಅಂತ ಸೋಮವಾರ ಅಂತ ಏನು ಮಾಡೋಕ್ಕಾಗಲ್ಲ ಸೊ ಊಟ ಮಾಡಿ ನೆಕ್ಸ್ಟು ಮುಂದಿನ ಕತೆ ಹೊರಡ್ತೀವಿ ಮಾಡ್ತಾ ಇದ್ದೀನಿ ನಮಗೆ ನನಗೋಸ್ಕರ ಇನ್ನೊಂದ್ಸತಿ ಬಂದಿದ್ದಾರೆ ಅಲ್ಲ ಗೈಸ್ ನಾನು ಯಾವಾಗ ಬೇರೆ ಬೇರೆ ಕಡೆ ಟ್ರಿಪ್ ಎಲ್ಲ ಹೋಯ್ತೀನೋ ಗೊತ್ತಿಲ್ಲ ಸ್ಪೇಸ್ಗಾರು 2-3 ಸತಿ ಹೋಗ್ಬರೋಣ ಅಂತ ಕಟ್ ಎಲ್ಲ ಕಟ್ ನಮ್ಮೆಲ್ಲರಿಗಿಂತ ಜಾಸ್ತಿ ಶಿವಕುಮಾರ್ ಅವರು ಡವ್ ಮಾಡೋದು ಗೈಸ್ ನಾವು ಬಿಟ್ಟರು ಮಳೆ ನಮ್ಮನ್ನು ಬಿಡ್ತಾ ಇಲ್ಲ ಮಳೆ ಇರ್ತದೆ ಇನ್ನೊಂದ್ಸಲ ಮಿಷನ್ ಇಂಟರ್ಸ್ಟೆಲ್ಲರ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಈಗ ನಾವು ರೆಡಿಯಾಗಿ ರೆಡಿ ಏನಿಲ್ಲ ಹೊಡ್ತೀವಿ ಅಷ್ಟೇ ಮೈಸೂರಿಗೆ ಈ ನಮ್ಮ ಮಂಡಲ ವ್ಲಾಗ್ನಲ್ಲಿ ಎಂಡ್ ಮಾಡ್ತಿದ್ದೀವಿ ಗೈಸ್ ನೀವು ಮಂಡಲ ವಿಸಿಟ್ ಮಾಡಿ ಬೈ 3 get 1 ಆಫರ್ ಇದೆ ಆ್ಯಂಡ್ 20% ಆಫರ್ ಇದೆ ಫ್ರೀ ಬುಕ್ಕಿಂಗ್ ಮಾಡಿದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಸಿ ಯು ಗೈಸ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ